ನೀವು ಆರ್ ಎಸ್ ಐ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ಆರ್ ಎಸ್ ಐ ಬಗ್ಗೆ 9 ಪಾರ್ಟ್ ವಿಡಿಯೋಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಈಗ ಸಪೋರ್ಟ್, ಕ್ಯಾಂಡಲ್ ಸ್ಟಿಕ್ಸ್ ಪ್ಲಸ್ ಆರ್ ಎಸ್ ಐ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ಮಾರ್ಕೆಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹಾಕ್ಕೊಂಡಿದ್ದೀನಿ. ಸಪೋರ್ಟ್ ಬಳಿ ಬಂದಾಗ ಹ್ಯಾಮರ್ ಕ್ಯಾಂಡಲ್ ಇತ್ತು ಅಂದರೆ ಮಲ್ಟಿಪಲ್ ಕನ್ಫರ್ಮೇಷನ್ ಅಂತ ಅರ್ಥ ಅಂತ ಹೇಳಿದೆ. ಆ್ಯಂಡ್ ಅದೇ ಥರ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ರೆಸಿಸ್ಟೆನ್ಸ್ ಬಳಿ ಆಯಿತು ಅಂದರೆ ಮಲ್ಟಿಪಲ್ ಕನ್ಫರ್ಮೇಷನ್ ಟ್ರೇಡ್ ಅಂತ ಹೇಳಿದೆ ಅಲ್ವಾ? ಸೊ ಈಗ ಅಲಾಂಗ್ ವಿತ್ ಯಾವ ಮಾರ್ಕೆಟ್ಗೆ ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ಆರ್ ಎಸ್ ಐ 60ರ ಮೇಲಿದೆ ಅಂದರೆ ಟಿಲ್ 70 ಇದು ಸ್ಟ್ರಾಂಗ್ ಅಲ್ವಾ? ಆ್ಯಂಡ್ ಆಲ್ಸೋ ಆರ್ ಎಸ್ ಐ ವೀಕ್ ಇರುವಾಗ 40 ಬಿಲೋ ಟಿಲ್ 30 ವೀಕ್. ಆರ್ ಎಸ್ ಐ 60ರಿಂದ 70 ಇದ್ದರೆ ಸ್ಟ್ರಾಂಗ್ ಇದೆ ಸ್ಟಾಕ್ ಅಂತ ಅರ್ಥ. ಅದೇ ಆರ್ ಎಸ್ ಐ 40 to 30 ಇದೆ ಅಂತಂದರೆ ಆ ಸ್ಟಾಕ್ ವೀಕ್ ಇದೆ ಅಂತ ಅರ್ಥ. ಸೊ ಈಗ ರೆಸಿಸ್ಟೆನ್ಸ್ ಹತ್ರ ಬಂದಾಗ ಯಾವ ಸ್ಟಾಕ್ 40 to 30 ಇದೆ, ರೆಸಿಸ್ಟೆನ್ಸ್ ಹತ್ರ ಹೋಗಿದೆ ಅಂತಂದರೆ ದಟ್ ಈಸ್ ಜಸ್ಟ್ ಕೆಳಗಡೆ ಶಾರ್ಟ್ ಕವರಿಂಗ್ ಮಾಡಿದ್ದಾರೆ. ಮಾರ್ಕೆಟ್ ಮತ್ತೆ ಇಲ್ಲಿಗೆ ಬಂದಾಗ ಫ್ರೆಶ್ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲಿಗೆ ಮಾರ್ಕೆಟ್ ಬಂದಾಗ ನಾನು ಮತ್ತೆ ಎಂಟ್ರಿ ಆಗಿಬಿಟ್ಟು ಟಾರ್ಗೆಟ್ನ ಮಾಡ್ಬೋದು. ಸೊ ಅದೇ ಥರ ಸಪೋರ್ಟ್ ಹತ್ರ ಮಾರ್ಕೆಟ್ ಬಂದಾಗ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಅಂತ ಅರ್ಥ. ಸಪೋರ್ಟ್ ಹತ್ರ ಮಾರ್ಕೆಟ್ ಬಂದಾಗ ಆರ್ ಎಸ್ ಐ 60 to 70 ಇದೆ ಅಂದರೆ ಸ್ಟಾಕ್ ಸ್ಟ್ರಾಂಗ್ ಇದೆ, ಬೌನ್ಸ್ ಬ್ಯಾಕ್ ಆಗಿದೆ ಹಿಂದ್ಗಡೆಯಿಂದ, ಆದರೆ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಅಷ್ಟೇ, ಕೂಲ್ ಡೌನ್ ಆಗ್ತಾ ಇದೆ. ಇಲ್ಲಿಂದ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಸಪೋರ್ಟ್ ನೋಡಿದ್ವಿ, ಕ್ಯಾಂಡಲ್ ಸ್ಟಿಕ್ಸ್ ನೋಡಿದ್ವಿ, ಆರ್ ಎಸ್ ಐ ಕೂಡ ನೋಡಿದ್ವಿ, ಮೂರು ಕನ್ಫರ್ಮೇಷನ್ ನೋಡಿದ್ವಿ. ನೆಕ್ಸ್ಟು ವಾಲ್ಯೂಮ್ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ.